ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ ಎರಡನೇ ಪದ್ಯ ಅಟ್ಟ ಹತ್ತ ಬೇಡ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಇದನ್ನು ಎಲ್ ಹನುಮಂತಯ್ಯ ಅವರು ಬರೆದಿದ್ದಾರೆ. ಈ ಪದ್ಯ ಬಂಡಾಯ ಸಾಹಿತ್ಯದ ಒಂದು ನಿಲುವನ್ನು ನಮಗೆ ತೋರುತ್ತದೆ. ಹಲವು ಶತಮಾನಗಳಿಂದ ಶೋಷಣೆಗೆ ಒಳಗಾದ ದಲಿತರ ದುಃಖ ದುಮ್ಮಾನಗಳನ್ನು ಕವಿ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಈಗ ನೇರವಾಗಿ ಕವಿ ಪರಿಚಯವನ್ನು ಮಾಡಿಕೊಳ್ಳೋಣ. ಕವಿ ಪರಿಚಯವನ್ನು ಚಿಕ್ಕದಾಗಿ ಚೊಕ್ಕದಾಗಿ ಕೊಟ್ಟಿದ್ದಾರೆ, ಇದನ್ನು ನೋಡೋಣ. ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮೇಶ್ವರ ಗ್ರಾಮದಲ್ಲಿ 1958ರಲ್ಲಿ ಜನಿಸಿದರು. ಇವರು ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ನೋಡಿ ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಪಡೆದಿದ್ದಾರೆ. ಕೆಳಗಡೆ ಒಂದು ಪ್ರಶ್ನೆಯಲ್ಲಿ ಕೂಡ ಇದನ್ನು ಕೇಳಿದ್ದಾರೆ, ಯಾವುದಕ್ಕೆ PhD ಪದವಿಯನ್ನು ಪಡೆದರು ಅಂತ. ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಪಡೆದಿದ್ದಾರೆ. ಶ್ರೀಯುತರು ಕಪ್ಪು ಕಣ್ಣಿನ ಹುಡುಗಿ, ಅವ್ವನ ಕವಿತೆ, ಜೀವಗಾನ, ಕರ್ಣರಾಗ, ಅಕ್ಷರ ಅಕ್ಷರವೇ ಮುಂತಾದ ಕವನ ಸಂಕಲನಗಳನ್ನು, ಅಂಬೇಡ್ಕರ್ ನಾಟಕ, ದಲಿತ ಲೋಕದ ಒಳಗೆ, ಅಂಬೇಡ್ಕರ್ ಮತ್ತು ಸಮಕಾಲೀನ ಮುಂತಾದ ವೈಚಾರಿಕ ಕೃತಿಗಳನ್ನು ಬರೆದಿದ್ದಾರೆ. ಇನ್ನು ಶ್ರೀಯುತರಿಗೆ ಏನೇನು ಪ್ರಶಸ್ತಿಗಳು ಗೌರವಗಳು ದೊರೆತಿವೆ ನೋಡೋಣ. ಇವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅಂಬೇಡ್ಕರ್ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿವೆ. ಶ್ರೀಯುತರು ವಿಧಾನ ಪರಿಷತ್ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಅಟ್ಟ ಹತ್ತ ಬೇಡ ಪದ್ಯವನ್ನು ಅವ್ವನ ಕವಿತೆ ಎಂಬ ಕವನ ಸಂಕಲನದಿಂದ ಆರಿಸಿದೆ. ಈಗ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಒಂದು ವಾಕ್ಯದಲ್ಲಿ ಪ್ರಶ್ನೋತ್ತರಗಳು. ಅಜ್ಜನು ಮಗನಿಗೆ ಅಟ್ಟ ಹತ್ತ ಬೇಡ ಎಂದು ಏಕೆ ಹೇಳುತ್ತಾನೆ? ಮಗನು ಬೀಳಬಹುದು ಎಂದು ಅಜ್ಜನು ಮಗನಿಗೆ ಅಟ್ಟ ಹತ್ತ ಬೇಡ ಎಂದು ಹೇಳುತ್ತಾನೆ. ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಎನ್ನುವ ಮಾತಿನಲ್ಲಿ ವ್ಯಕ್ತಗೊಂಡಿರುವ ಭಾವನೆಗಳೇನು? ತಮ್ಮ ಆಸೆ ಆಕಾಂಕ್ಷೆಗಳಿಗೆ ವಿರೋಧ ವ್ಯಕ್ತವಾದಾಗ ಸಂಪ್ರದಾಯಗಳನ್ನು ಧಿಕ್ಕರಿಸಿ ಶ್ರೇಷ್ಠವಾದುದನ್ನು ಮಾಡಿಯೇ ತೀರುತ್ತೇವೆ ಎಂಬ ಸಂಕಲ್ಪ, ಸಾಹಸ ಮನೋಭಾವ ಈ ಮಾತಿನಲ್ಲಿ ವ್ಯಕ್ತಗೊಂಡಿದೆ. ಅಂದರೆ ಸಂಪ್ರದಾಯಗಳನ್ನು ಧಿಕ್ಕರಿಸಿ ಶ್ರೇಷ್ಠವಾದನ್ನು ಮಾಡಿಯೇ ತೀರ್ತೇವೆ ಅನ್ನುವ ಒಂದು ಸಂಕಲ್ಪ, ಒಂದು ದೃಢವಾದ ನಿಶ್ಚಯ ಮತ್ತು ಸಾಹಸ ಮನೋಭಾವ, ನಾವು ಮಾಡಿ ತೋರಿಸ್ತೀವಿ ಅನ್ನುವಂಥ ಸಾಹಸ ಮನೋಭಾವ ಈ ಮಾತಿನಲ್ಲಿ ವ್ಯಕ್ತಗೊಂಡಿದೆ. ಅಂದರೆ ಇದು ಒಂದು ಬಂಡಾಯ ಸಾಹಿತ್ಯದ ಧೋರಣೆಯ ಕವಿತೆಯಾಗಿದ್ದು, ಇಲ್ಲಿ ಮೇಲ್ವರ್ಗದವರು ಕೆಳಗಿನ ವರ್ಗದವರನ್ನು ಏನೂ ಮಾಡಲು ಬಿಡುವುದಿಲ್ಲ, ಅವರಿಗೆ ಅವಕಾಶಗಳನ್ನು ಕೊಡುವುದಿಲ್ಲ, ಅವರಿಗೆ ಕೇವಲ ಒಂದು ಅಟ್ಟವನ್ನು ಹತ್ತಲಿಕ್ಕೂ ಕೂಡ ಅವರು ಬಿಡ್ತಾ ಇಲ್ಲ. ಆಗ ರೋಸಿ ಹೋದ ಕೆಳವರ್ಗದವರು, ನೀವು ಅಟ್ಟ ಹತ್ತಲು ಬಿಡದಿದ್ದರೂ ಸಹ ನಾವು ನಿಮಗೆ ಬೆಟ್ಟವನ್ನೇ ಹತ್ತಿ ತೋರುತ್ತೇವೆ ಎನ್ನುವ ಒಂದು ಸವಾಲು ಈ ಕವನದಲ್ಲಿ ಕಾಣಸಿಗುತ್ತದೆ. ದೂರದ ಬೆಟ್ಟ ಹೇಗೆ ಕಾಣುತ್ತದೆ? ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಕಾಣುತ್ತದೆ. ಗಾದೆ ಮಾತನ್ನು ಇಲ್ಲಿಯ ಈ ಕವನದ ಸಾಲುಗಳು ನೆನಪಿಸುತ್ತವೆ. ಮಗು ಬೆಟ್ಟ ಹತ್ತಲು ಬಯಸಿದ್ದು ಏಕೆ? ಅಟ್ಟ ಹತ್ತದವನು ಬೆಟ್ಟ ಹತ್ತಬಲ್ಲನು ಎಂದು ತೋರಿಸಲು ಮಗು ಅಟ್ಟ ಹತ್ತಬೇಕಾಗಿದೆ. ಇದು ಅಸಮಾನತೆಯನ್ನು ವಿರೋಧಿಸಲು ಅಂತ ನೀವು ಬ್ರಾಕೆಟ್ನಲ್ಲಿ ಬರೆಯಬಹುದು, ಕೌನ್ಸ್ನಲ್ಲಿ, ಅಸಮಾನತೆಯನ್ನು ವಿರೋಧಿಸಲು ಅಂತ. ಡಾಕ್ಟರ್ ಎಲ್ ಹನುಮಂತಯ್ಯನವರು ಯಾವ ವಿಷಯದ ಮೇಲೆ PhD ಪದವಿ ಪಡೆದಿದ್ದಾರೆ? ಡಾಕ್ಟರ್ ಎಲ್ ಹನುಮಂತಯ್ಯನವರು ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಮಹಾಪ್ರಬಂಧಕ್ಕೆ PhD ಪದವಿ ಪಡೆದಿದ್ದಾರೆ. ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಪಡೆದಿದ್ದಾರೆ. ಇನ್ನು 3-4 ವಾಕ್ಯದ ಪ್ರಶ್ನೋತ್ತರಗಳು. ಬೆಟ್ಟ ಹತ್ತುವ ಹಾದಿ ಹೇಗಿರುತ್ತದೆ? ಬೆಟ್ಟ ಹತ್ತುವ ಹಾದಿ ಕಲ್ಲು ಮುಳ್ಳುಗಳಿಂದ ಕೂಡಿರುತ್ತದೆ. ದೂರದಿಂದ ನೋಡಿದಾಗ
ನುಣ್ಣಗೆ ಕಾಣುತ್ತದೆ. ಹಾಗೆಯೇ ಜೀವನದಲ್ಲಿ ನಾವು ಕೆಲಸವನ್ನು ಮಾಡಲು ಪ್ರಾರಂಭಿಸಿದಾಗ ಅದರಲ್ಲಿರುವ ಕಷ್ಟಗಳು ತಿಳಿಯುತ್ತವೆ. ಇಲ್ಲವಾದರೆ ಬಹಳ ಸುಲಭ ಎನಿಸುತ್ತದೆ. ಅಂದರೆ ಯಾವುದೇ ಕೆಲಸವನ್ನು ನಾವು ಮಾಡಲು ಪ್ರಾರಂಭ ಮಾಡಿದಾಗ ಮಾತ್ರ ಅದರಲ್ಲಿರುವ ತೊಂದರೆಗಳು, ಕಷ್ಟಗಳು ನಮ್ಗೆ ಗೊತ್ತಾಗ್ತವೆ. ಇಲ್ಲಾದರೆ ಅದೇನು ಬಿಡು, ಮಾಡ್ಬೋದು, ತುಂಬ ಸುಲಭವಾಗಿರ್ತದೆ ಅಂತ ನಾವು ತಪ್ಪು ತಿಳಿಬೋದು. ಅಟ್ಟ ಮತ್ತು ಬೆಟ್ಟಕ್ಕಿರುವ ವ್ಯತ್ಯಾಸಗಳೇನು? ಅಟ್ಟವನ್ನು ಮನುಷ್ಯನು ಕಟ್ಟಿರುತ್ತಾನೆ, ಆದರೆ ಬೆಟ್ಟವನ್ನು ಅವನು ನಿರ್ಮಾಣ ಮಾಡಿಲ್ಲ, ಮಾಡಲು ಸಾಧ್ಯವೂ ಇಲ್ಲ. ಅಟ್ಟವನ್ನು ತನಗೆ ಬೇಕಾದ ಹಾಗೆ ಮನುಷ್ಯ ಕಟ್ಟಬಹುದು, ಆದರೆ ಬೆಟ್ಟವನ್ನು ಅವನಿಂದ ಕಟ್ಟಲು ಸಾಧ್ಯವಿಲ್ಲ. ಇದು ಅಟ್ಟ ಮತ್ತು ಬೆಟ್ಟಕ್ಕಿರುವ ವ್ಯತ್ಯಾಸ. ಅಂದರೆ ಅಟ್ಟ ಮನುಷ್ಯ ಮಾಡಿದ್ದು, ಬೆಟ್ಟ ದೇವರು ಮಾಡಿದ್ದು ಎನ್ನುವುದು ಇಲ್ಲಿ ಸೂಚ್ಯವಾಗಿ ಕವಿ ತಿಳಿಸುತ್ತಾರೆ. ಬೆಟ್ಟ ಹತ್ತಬೇಡ ಕವಿತೆಯಲ್ಲಿ ಹುಡುಗನ ಸಂಕಲ್ಪವೇನು? ಅಟ್ಟ ಹತ್ತದವನು ಸಹ ಬೆಟ್ಟ ಹತ್ತಬಲ್ಲ ಎಂದು ತೋರಿಸುತ್ತೇನೆ. ಅಟ್ಟ ಮನುಷ್ಯ ಕಟ್ಟಿರ್ತಾನೆ, ಬೆಟ್ಟ ಅವನಿಂದ ನಿರ್ಮಾಣಗೊಂಡಿಲ್ಲ. ಆದ್ದರಿಂದ ಅಟ್ಟವನ್ನು ನೋಡದೆ ಬೆಟ್ಟ ಹತ್ತಿ ಮೇಲೇರಿ ನಿಲ್ಲುತ್ತೇನೆ ಎಂದು ಹುಡುಗನು ಸಂಕಲ್ಪವನ್ನು ಮಾಡುತ್ತಾನೆ. ನಾನು ಈಗಾಗಲೇ ಹೇಳಿದಂತೆ ಈ ಕವನ ಮೇಲ್ವರ್ಗದವರು ಕೆಳವರ್ಗದವರನ್ನು ಯಾವ ಅವಕಾಶವನ್ನು ಕೊಡದೆ ಅವರನ್ನು ತಡೆ ಹಿಡಿಯುವುದಕ್ಕೆ ವಿರುದ್ಧವಾಗಿ ಬಂಡಾಯವೆದ್ದು, ಈ ಹುಡುಗನು ಒಂದು ಬಂಡಾಯದ ಪ್ರತಿನಿಧಿಯಾಗಿ ಇಲ್ಲಿ ಕಾಣಸಿಗುತ್ತಾನೆ ನಮಗೆ. ಆತ ನೀವು ಅಟ್ಟ ಹತ್ತದಲ್ಲಿಕ್ಕೆ ನನಗೆ ಬಿಡದಿದ್ದರೂ ಸಹ ನಾನು ಬೆಟ್ಟ ಹತ್ತಿ ನಿಮಗೆ ತೋರಿಸುತ್ತೇನೆ ಎನ್ನುವ ನಿಲುವನ್ನು ಹೊಂದಿರುತ್ತಾನೆ. ಬೆಟ್ಟ ಹತ್ತಬೇಡ ಕವಿತೆಯಲ್ಲಿ ಅಜ್ಜನ ಉಪದೇಶವೇನು? ಅಟ್ಟವನ್ನು ಮನುಷ್ಯ ಕಟ್ಟಿರುತ್ತಾನೆ, ಕೆಲವೊಮ್ಮೆ ಬೀಳಿಸಲು ಜಾಳು ಜಾಳಾಗಿ ಕಟ್ಟಿರುತ್ತಾನೆ. ಆದ್ದರಿಂದ ಅಟ್ಟ ಹತ್ತಬೇಡ ಎಂದು ಅಜ್ಜನು ಹುಡುಗನಿಗೆ ಉಪದೇಶ ಮಾಡುತ್ತಾನೆ. ಮೇಲಿನ ವರ್ಗದವರು ಕೆಳವರ್ಗದವರನ್ನು ಕೀಳಾಗಿ ಕಂಡು ಅಪಮಾನಿಸುತ್ತಾರೆ ಎನ್ನುವುದು ಇಲ್ಲಿನ ಒಳಾರ್ಥವಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅಟ್ಟ ಹತ್ತಬೇಡ ಕವಿತೆಯಲ್ಲಿ ವ್ಯಕ್ತವಾಗಿರುವ ಕವಿಯ ಭಾವನೆಗಳೇನು? ಮಕ್ಕಳಲ್ಲಿ ಕುತೂಹಲ, ಸಾಹಸ ಪ್ರವೃತ್ತಿ ಸಹಜವಾಗಿರುತ್ತದೆ. ಎಂತಹ ಕೆಲಸವನ್ನಾದರೂ ಮಾಡಬಲ್ಲೆವು ಎಂಬ ಧೈರ್ಯ ಇರುತ್ತದೆ. ಹಿರಿಯರು ಅದಕ್ಕೆ ಅಡ್ಡಿಪಡಿಸಿದಾಗ ಕೆಲವೊಮ್ಮೆ ಅವರನ್ನು ಧಿಕ್ಕರಿಸಿ ಮುಂದೆ ನಡೆಯಲು ಸಂಕಲ್ಪ ತೊಡುತ್ತಾರೆ. ಇದೇ ರೀತಿ ಮೇಲುವರ್ಗದವರು ಕೆಳವರ್ಗದವರಿಗೆ ಅವಕಾಶಗಳನ್ನು ಕೊಡದೆ ಅವರನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಾರೆ. ಆಗ ಶೋಷಣೆಗೆ ಒಳಗೊಂಡ ಜನರು ಕೂಡ ಮಕ್ಕಳಂತೆ ವರ್ತಿಸುತ್ತಾರೆ. ಇಲ್ಲಿ ಅವಕಾಶವನ್ನು ಬೇಡದೆ ಅವಕಾಶವನ್ನು ನಾವೇ ಹುಡುಕುವೆವು ಎನ್ನುವ ಸಂಕಲ್ಪ, ಅಸಮಾನತೆ ಹಾಗೂ ಅನ್ಯಾಯದ ವಿರುದ್ಧ ಪ್ರತಿಭಟಿಸುವ ಛಲದ ಭಾವನೆ ಕಂಡುಬರುತ್ತದೆ. ಇವು ಅಟ್ಟ ಹತ್ತಬೇಡ ಕವಿತೆಯಲ್ಲಿ ವ್ಯಕ್ತವಾಗಿರುವ ಕವಿಯ ಭಾವನೆಗಳು. ಅಟ್ಟ ಹತ್ತಬೇಡ ಎನ್ನುವ ಅಜ್ಜನ ಮಾತಿಗೆ ಮಗನ ಸವಾಲು ಏನು? ಅಟ್ಟವನ್ನು ಮನುಷ್ಯನು ಕಟ್ಟಿರುತ್ತಾನೆ, ಕೆಲವೊಮ್ಮೆ ಬೀಳಿಸಲು ಜಾಳು ಜಾಳಾಗಿ ಕಟ್ಟಿರುತ್ತಾನೆ. ಆದ್ದರಿಂದ ಅಟ್ಟ ಹತ್ತಬೇಡ ಎಂದು ಅಜ್ಜನು ಹುಡುಗನಿಗೆ ಉಪದೇಶ ಮಾಡುತ್ತಾನೆ. ಮೇಲಿನ ವರ್ಗದವರು ಕೆಳವರ್ಗದವರನ್ನು ಅವಮಾನಿಸಲು ಹವಣಿಸುತ್ತಿರುತ್ತಾರೆ ಎಂಬುದು ಇಲ್ಲಿ ಕೆಲವೊಮ್ಮೆ ಬೀಳಿಸಲು ಅಟ್ಟವನ್ನು ಜಾಳು ಜಾಳಾಗಿ ಕಟ್ಟಿರುತ್ತಾರೆ ಎಂಬ ಅಜ್ಜನ ಮಾತಿನಲ್ಲಿ ತಿಳಿಯುತ್ತದೆ. ಮಗನು ಎಲ್ಲವೂ ಅವರ ಕೈಯಲ್ಲಿಲ್ಲ ಎನ್ನುವುದನ್ನು ತನ್ನ ಮಾತಿನ ಮೂಲಕ ತಿಳಿಸುತ್ತಾನೆ. ಅವರು ಕೇವಲ ಅಟ್ಟವನ್ನು ಕಟ್ಟಿದ್ದಾರೆ, ಬೆಟ್ಟ ಅವರು ಕಟ್ಟಿದ್ದಲ್ಲ. ಆದ್ದರಿಂದ ಅಟ್ಟವನ್ನು ನೋಡದೆ ಬೆಟ್ಟ ಹತ್ತಿ ಮೇಲೇರಿ ನಿಲ್ಲುತ್ತೇನೆ ಎಂದು ಸವಾಲು ಹಾಕುತ್ತಾನೆ. ಸಂದರ್ಭದೊಡನೆ ವಿವರಿಸಿರಿ. ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ? ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಬರೆದಿರುವ ಅವ್ವನ ಕವಿತೆ ಕವನ ಸಂಕಲನದಿಂದ ಆಯ್ದ ಅಟ್ಟ ಹತ್ತಬೇಡ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ. ಸ್ವಾರಸ್ಯ: ಈ ಪದ್ಯದಲ್ಲಿ ಅಟ್ಟವೆಂಬುದು ಶ್ರೀಮಂತರ ಮೇಲುವರ್ಗದವರ ಗುರುತಾಗಿದೆ. ಬೆಟ್ಟವು ದೇವರ ಸಹಜ ಸೃಷ್ಟಿಯಾಗಿದೆ.
ಅಜ್ಜನ ಮಗನು ಈ ಪದ್ಯದಲ್ಲಿ ಕೆಳವರ್ಗದವರ ಪ್ರತಿನಿಧಿಯಾಗಿ ಕಂಡುಬಂದಿದ್ದು ಮೇಲುವರ್ಗದವರು ಅಟ್ಟ ಹತ್ತಲು ಬಿಡುವುದಿಲ್ಲ. ಕೆಲವೊಮ್ಮೆ ಇವರನ್ನು ಬೀಳಿಸಲೆಂದು ಜಾಳಾಗಿ ಕಟ್ಟಿರುತ್ತಾರೆ ಎಂದು ಅಜ್ಜನು ಹೇಳುತ್ತಾನೆ. ಆಗ ಅಜ್ಜನ ಮಗನು ಅಟ್ಟವನ್ನು ಹತ್ತದೇ ನೇರವಾಗಿ ಬೆಟ್ಟವನ್ನು ಹತ್ತುತ್ತೇನೆ ಎಂದಾಗ ಈ ಪ್ರಶ್ನೆ ಏಳುತ್ತದೆ. ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ. ಸಂದರ್ಭವನ್ನು ಒಂದರಲ್ಲಿ ಇದ್ದಂತೆ ಬರೆಯಿರಿ. ಇನ್ನು ಸ್ವಾರಸ್ಯ, ಅಟ್ಟವನ್ನು ಮನುಷ್ಯ ಕಟ್ಟಿರುತ್ತಾನೆ, ಬೆಟ್ಟ ದೇವರ ಸಹಜ ಸೃಷ್ಟಿ. ಮೇಲ್ವರ್ಗದವರು ಕೆಳವರ್ಗದವರಿಗೆ ಅಟ್ಟ ಹತ್ತಲು ಬಿಡುವುದಿಲ್ಲ, ಅದರರ್ಥ ಅವಕಾಶಗಳನ್ನು ಕೊಡುವುದಿಲ್ಲ. ಆದ್ದರಿಂದ ನೇರವಾಗಿ ಅಟ್ಟವನ್ನು ನೋಡದೆ ಬೆಟ್ಟ ಹತ್ತಿ ಮೇಲೇರಿ ನಿಲ್ಲುತ್ತೇನೆ ಎಂದು ಹುಡುಗನು ಸವಾಲು ಹಾಕುತ್ತಾನೆ. ಇಲ್ಲಿ ಕೆಳವರ್ಗದವರ ಬಡವರ ಪ್ರತಿನಿಧಿಯಾಗಿ ಹುಡುಗ ಕಂಡುಬರುತ್ತಾನೆ. ಕವಿಯ ಬಂಡಾಯದ ಭಾವನೆ ಇಲ್ಲಿ ವ್ಯಕ್ತವಾಗಿದೆ. ಇನ್ನು ಭಾಷಾಭ್ಯಾಸ ನೋಡೋಣ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಬರೆಯಿರಿ. ಬೇಡ, ಬೇಕು, ನುಣುಪು, ಉರುಟು, ಬೀಳಿಸು, ಏಳಿಸು, ದೂರ, ಹತ್ತಿರ, ಹತ್ತು, ಇಳಿ. ಕೆಳಗಿನ ಪದಗಳಿಗೆ ನಾನಾರ್ಥ ಬರೆಯಿರಿ. ಹತ್ತು ಅನ್ನುವುದು ಕ್ರಿಯಾಪದ, ಉದಾಹರಣೆ ಮೇಲೆ ಹತ್ತು. ಇನ್ನು ಹತ್ತು ಅಂಕಿ. ಬೇಡ ಅಂದರೆ ಉದಾಹರಣೆಗೆ ಕ್ರಿಯಾಪದವಾಗಿ ಊಟ ಬೇಡ. ಬೇಡ ಅಂದರೆ ನಾಮಪದ, ಬೇಟೆಯಾಡುವವ. ಹೀಗೆ ನಾನಾರ್ಥಗಳನ್ನು ಬರೆಯಬಹುದು. ಕೆಳಗಿನ ಪದಗಳ ವಿಶೇಷ ಅರ್ಥ ಗಮನಿಸಿ ಅದೇ ಅರ್ಥ ಬರುವಂತೆ ವಾಕ್ಯಗಳನ್ನು ರಚಿಸಿರಿ. ಅಟ್ಟ ಹತ್ತಿಸು, ಅತಿಯಾಗಿ ಹೊಗಳು. ಮಂತ್ರಿಯು ರಾಜನನ್ನು ಅಟ್ಟ ಹತ್ತಿಸಿದನು. ದೂರದ ಬೆಟ್ಟ ಅಂದರೆ ಕೈಗೆ ಸಿಗದ. ಸೈನಿಕನಾಗಬೇಕು ಎಂಬ ರಮೇಶನ ಆಸೆ ದೂರದ ಬೆಟ್ಟವಾಯಿತು. ಬೀಳಿಸು ಅಂದರೆ ಸೋಲಿಸು. ಬಾಹುಬಲಿಯು ಭರತನನ್ನು ಬೀಳಿಸಿದನು. ಮೇಲೇರಿ ನಿಲ್ಲು ಅಂದರೆ ಬಲಿಷ್ಠನಾಗು. ಅಂಬೇಡ್ಕರರು ದಲಿತರು ಮೇಲೇರಿ ನಿಲ್ಲುವಂತೆ ಮಾಡಿದರು ಅಂದರೆ ಬಲಿಷ್ಠರಾಗುವಂತೆ ಮಾಡಿದರು ಅಂತ ಅರ್ಥ. ಕಲ್ಲು ಮುಳ್ಳು ಇಂತಹ 5 ಜೋಡಿ ಪದಗಳನ್ನು ಬರೆಯಿರಿ. ಮನೆಮಠ, ಕಳ್ಳು ಬಳ್ಳಿ, ನ್ಯಾಯ ನೀತಿ, ಬೇವು ಬೆಲ್ಲ, ಹಾಲು ಜೇನು, ಕಾಡು ಮೇಡು, ಆಟ ಪಾಠ, ಬಡವ ಬಲ್ಲಿದ ಇತ್ಯಾದಿ. ಹೀಗೆ ಅನೇಕ ಜೋಡಿ ಪದಗಳನ್ನು ನಾವು ಬರೆಯಬಹುದು. ಇದುವರೆಗೂ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ಕನ್ನಡ, ಹಿಂದಿ, ಇಂಗ್ಲಿಷ್ ಪಾಠಗಳನ್ನು, ಪ್ರಶ್ನೋತ್ತರಗಳನ್ನು ತಪ್ಪದೇ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು.